ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಕ್ಯಾರೆಟ್ ಪಾಯಸ ಮಾಡೋಣ ಬನ್ನಿ. ಕ್ಯಾರೆಟ್ ಪಾಯಸ ಮಾಡೋಕ್ಕೆ ಕ್ಯಾರೆಟು, ಹಾಲು, ಸಕ್ಕರೆ, ಸಬ್ಜಾ ಸೀಡ್ಸು, ಬಾದಾಮಿ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟ್ ಇಲ್ಲಿ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಅರ್ಧ kg ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು. ಇವಾಗ ಒಂದು ಬೌಲ್ ಹಾಲು ಹಾಕ್ಕೊಳ್ಳೋಣ. ಒಂದು ಬೌಲ್ ಕ್ಯಾರೆಟ್ಗೆ ಒಂದು ಬೌಲ್ ಹಾಲು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಹಾಲು ಹಾಕ್ಕೊಂಡು ಇಲ್ಲಿ ಹಸಿ ಹಾಲೇ ತೊಗೋತಾ ಇದ್ದೀನಿ. 2ರಿಂದ 3 ವಿಸಿಲ್ಸ್ ಹಾಕಿದ್ದು. ವಿಸಿಲ್ ಆದಮೇಲೆ ಒಂದು ಮಿಕ್ಸಿಗೆ ನಾನು ಇಲ್ಲಿ ಕ್ಯಾರೆಟ್ ಮಾತ್ರ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಕ್ಯಾರೆಟು ಸ್ವೀಟ್ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ರುಬ್ಬಿದಾದಮೇಲೆ ಮತ್ತು ಕ್ಯಾರೆಟ್ ಒಳಗೆ ಬೇಯಿಸಿದ್ವಲ್ಲ ಹಾಲು ಮತ್ತು ಇದು ರುಬ್ಬಿರೋ ಮಿಶ್ರಣ ಎರಡು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಬ್ಜಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಬಾದಾಮಿ ಹಾಕೋತಾ ಇದ್ದೀನಿ, ಸ್ವಲ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಗಾರ್ನಿಷಿಗೆ ಎತ್ತಿಡ್ತಾ ಇದ್ದೀನಿ. ಸೊ ಮಿಕ್ಸಿಂಗ್ ಆದಮೇಲೆ ಇವಾಗ ಒಂದು ಸರ್ವಿಂಗ್ ಗ್ಲಾಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಕ್ಯಾರೆಟ್ ಪಾಯಸ ಹಾಕ್ಕೊಳ್ಳೋಣ. ಸೊ ಪಾಯಸ ಹಾಕ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಸ್ವಲ್ಪ ಗಾರ್ನಿಷಿಗೀಗ ಬಾದಾಮಿ ಹಾಕೋತಾ ಇದ್ದೀನಿ ನಾನು. ಬಾದಾಮಿ ಹಾಕ್ಕೊಂಡು ಮತ್ತೆ ಒಂದು ಸ್ಪೂನ್ ಸಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ ಮೇಲೆ. ರೆಡಿ ಟು ಡ್ರಿಂಕ್.